ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ 2025-26ನೇ ಸಾಲಿಗೆ ಈ ಮೈಸೂರು ಯೂನಿವರ್ಸಿಟಿಯ ಲಿಮಿಟ್ ಬರ್ತಕ್ಕಂತಹ ಕೆಲವೊಂದು ಕಾಲೇಜ್ಗಳಲ್ಲಿ ಕಾದಿರ್ತಕ್ಕಂತಹ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ವಾಕಿನ್ ಇಂಟರ್ವ್ಯೂನ ಕಾಲ್ ಮಾಡಿದ್ದಾರೆ ಸ್ನೇಹಿತರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮೊದಲು ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ನ ಕೊಡಿ ಅಂತ ಹೇಳ್ತಾ. ಫ್ರೆಂಡ್ಸ್, ನೀವು ಮೈಸೂರು ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋಗಿದ್ದೆ ಆದ್ರೆ ನೋಡಿ, ಇದು ಆ ವೆಬ್ಸೈಟ್ ಪೇಜು. ಕೆಳಗಡೆ ನೀವು ಸ್ಕ್ರಾಲ್ ಮಾಡ್ಕೊಂಡು ಬಂದಿದ್ದೆ ಆದ್ರೆ ಸೊ ಇಲ್ಲಿ ಸುದ್ದಿ ಸುತ್ತೋಲೆ ಅಂತ ಇದೆಯಲ್ಲ, ಅಲ್ಲಿ ಮೊದಲನೇದೇ ಸಿಗುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇದು ಮೈಸೂರು ಯೂನಿವರ್ಸಿಟಿಯವರ ಒಂದು ಅತಿಥಿ ಉಪನ್ಯಾಸಕರ 2025-26ನೇ ಸಾಲಿಗೆ ಕಾಲ್ ಮಾಡಿರೋ ನೋಟಿಫಿಕೇಶನ್ ಸ್ನೇಹಿತರೆ ಇದು. ಸೊ ಡೇಟೆಡ್ 4/7/2025 ಇವತ್ತು ಈ ಒಂದು ನೋಟಿಫಿಕೇಶನ್ ಅನ್ನ ಅನೌನ್ಸ್ ಮಾಡಿರುವಂತದ್ದು. So, the candidates possessing eligible qualifications as per UGC norms are called for walk-in interview for the position of guest faculty for the academic year 25-26 in the University of Mysore on honorarium basis for the subject mentioned below in the undergraduate program of the constituent colleges ಅಂತ ಹೇಳ್ತಾರೆ. ಇದು ಅಂಡರ್ ಗ್ರಾಜುಯೇಷನ್ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಸಬ್ಜೆಕ್ಟ್ ಗಳಿಗೆ ಇವರು ಕಾಲ್ ಮಾಡಿರುವಂತದ್ದು ಈಗ ಸದ್ಯಕ್ಕೆ. ಮತ್ತೆ candidates who had served as a guest faculty in various PG departments and constituent colleges of the university in a previous academic year and who are at the instance relieved from the service are also required to take a part in the process of walk-in interview. ಕಳೆದ ಅಕಾಡೆಮಿಕ್ ಸಾಲಲ್ಲಿ ನೀವು ಮಾಡ್ತಾ ಇದ್ದು ನಿಮ್ಮ ರಿಲೀವ್ ಮಾಡಿದ್ರೆ ಅವರು ಕೂಡ ಈ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂಡ್ ದ ಕ್ಯಾಂಡಿಡೇಟ್ ಶುಡ್ ಬ್ರಿಂಗ್ filled in latest biodata in a 2-set as per the prescribed application format enclosed with the notification and all original certificates on following dates and time without fail ಅಂತ ಹೇಳ್ತಾರೆ. ಸೊ ನೀವು ಈ ಒಂದು ನೋಟಿಫಿಕೇಶನ್ ಕೆಳಗಡೆ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಕೊಟ್ಟಿದ್ದಾರೆ, ಅದನ್ನ ಫಿಲ್ ಮಾಡಿಕೊಂಡು 2 ಸೆಟ್ ಅಲ್ಲಿ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಗಳನ್ನ ತಕೊಂಡು ಇಲ್ಲಿ ಕೆಳಗಡೆ ಏನು ಪ್ರತಿಯೊಂದು ಸಬ್ಜೆಕ್ಟ್ ಕೆಳಗೆ ಡೇಟ್ ಹಾಕಿದರೆ ಆ ಡೇಟ್ ಪಕ್ಕದಲ್ಲಿ ಟೈಮ್ ಇದೆ, ಆ ಟೈಮಲ್ಲಿ ನೀವು ಅಲ್ಲಿ ಒಂದು ಪ್ರೆಸೆನ್ಸ್ ಇದ್ದು ಇಂಟರ್ವ್ಯೂನ ಅಟೆಂಡ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಬನ್ನಿ ಯಾವೆಲ್ಲ ಸಬ್ಜೆಕ್ಟ್ ಗಳಿಗೆ ಕಾಲ್ ಮಾಡಿದ್ರೆ ಅಂತ ನೋಡಿದ್ದೆ ಆದ್ರೆ, ಸೊ ಕೆಮಿಸ್ಟ್ರಿ, ಫಿಸಿಕ್ಸ್ ಇದೆ ನೋಡಿ. ಕೆಮಿಸ್ಟ್ರಿ 7ನೇ ತಾರೀಕು 7ನೇ ತಿಂಗಳು 2025, ಇದೇ ಜುಲೈ 7ನೇ ತಾರೀಕಿಂದ ಈ ಕೆಳಗಡೆ ಇರ್ತಕ್ಕಂತಹ ಒಂದು 17 ಸಬ್ಜೆಕ್ಟ್ ಗಳಿಗೆ ಇಂಟರ್ವ್ಯೂನ ಈ ವಾಕ್-ಇನ್ ಇಂಟರ್ವ್ಯೂನ ಕಂಡಕ್ಟ್ ಮಾಡಿದ್ದಾರೆ. ಸೊ ಫಸ್ಟ್ ಕೆಮಿಸ್ಟ್ರಿ ಇರುತ್ತೆ 10:00 ಅಂತ ಹೇಳ್ತಾರೆ, ಫಿಸಿಕ್ಸ್ 11 ಗಂಟೆಗೆ, ಮ್ಯಾಥಮೆಟಿಕ್ಸ್ 11 ಕಾಲ್ಗಿದೆ, ಬಯೋಟೆಕ್ನಾಲಜಿ 11:15, ಜಿಯಾಲಜಿ ಇದೆ 12 ಗಂಟೆಗೆ, ಆಯ್ತಲ್ಲ. ಝುವಾಲಜಿ, ಬಾಟ್ನಿ, ಬಯೋಕೆಮಿಸ್ಟ್ರಿ, ಫುಡ್ ಸೈನ್ಸ್, ಮೈಕ್ರೋಬಯಾಲಜಿ, ಸಿರಿಕಲ್ಚರ್, ಎನ್ವಿರಾನ್ಮೆಂಟಲ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಕಂಪ್ಯೂಟರ್ ಸೈನ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಸೈನ್ಸ್, ಇಂಗ್ಲಿಷ್ ಅಂತೇಳಿ ಇಷ್ಟು ಸಬ್ಜೆಕ್ಟ್ಗಳು ಅವತ್ತು ಮಾಡ್ತೀವಿ ಅಂತ ಹೇಳಿದೆ. ನೆಕ್ಸ್ಟ್ ನಡೆಯುವಂತ ಇಂಟರ್ವ್ಯೂ ಬಂದು 11ನೇ ತಾರೀಕು BCom ಗಿದೆ, ಅದು 10:00 ಸ್ಟಾರ್ಟ್ ಆಗುತ್ತೆ. BBA, ಸೈಕಾಲಜಿ, ಜರ್ನಲಿಸಮ್ ಅಂಡ್ ಕಮ್ಯುನಿಕೇಶನ್, ಹ್ಯೂಮನ್ ಡೆವಲಪ್ಮೆಂಟ್, ಕ್ರಿಮಿನಾಲಜಿ ಮತ್ತೆ ಫೊರೆನ್ಸಿಕ್ ಸೈನ್ಸ್, ಫ್ಯಾಮಿಲಿ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಆಂಥ್ರೋಪಾಲಜಿ, ಪೀಸ್ ಅಂಡ್ ಕಾನ್ಫ್ಲಿಕ್ಟ್, ಹಿಸ್ಟ್ರಿ, ಜಿಯೋಗ್ರಫಿ, ಫಿಲಾಸಫಿ, ಕನ್ನಡ ಅಂತ ಹೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ 12ನೇ ತಾರೀಕು ನಡೆಯುವಂತ ಸಬ್ಜೆಕ್ಟ್ ಗಳಿಗೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. 12ನೇ ತಾರೀಕು ಯಾವ ಸಬ್ಜೆಕ್ಟ್ ಗಳಿಗೆ ಇಂಟರ್ವ್ಯೂ ನಡೆಯುತ್ತೆ ಅಂತ ಹೇಳಿದ್ರೆ, ಸ್ಯಾನ್ಸ್ಕ್ರಿಟ್, ಮ್ಯೂಸಿಕ್, ಥಿಯೇಟರ್ ಆಫ್ ಆರ್ಟ್, ಗಮಕ, ಹಿಂದಿ, ಡಾಕ್ಟರ್ BR ಅಂಬೇಡ್ಕರ್ ಸ್ಟಡೀಸು, ಕೋಆಪರೇಷನ್, ಪೊಲಿಟಿಕಲ್ ಸೈನ್ಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಎಕನಾಮಿಕ್ಸ್, ಇಷ್ಟು ಸಬ್ಜೆಕ್ಟ್ಗಳಿಗೆ ಈ ಒಂದು ವಾಕ್-ಇನ್ ಇಂಟರ್ವ್ಯೂನ ಈ 3 ದಿನಗಳು ಕಾಲ್ ಮಾಡಿದ್ದಾರೆ. ಸೊ ಎಲ್ಲಿ ನಡೀತವೇನು ಅಂತ ನೀವು ಕೇಳಿದ್ದೆ ಆದ್ರೆ, ಸಿಂಡಿಕೇಟ್ ಚೇಂಬರ್, ಕ್ರಾಫರ್ಡ್ ಹಾಲ್, ಯೂನಿವರ್ಸಿಟಿ ಆಫ್ ಮೈಸೂರು ಅಂತ ಹೇಳ್ತಾರೆ, ಅಲ್ಲಿ ನೀವು ಅಟೆಂಡ್ ಆಗಬೇಕಾಗಿರುತ್ತೆ. ಸೊ ಕ್ವಾಲಿಫಿಕೇಶನ್ ರಿಕ್ವೈರ್ಡ್, ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು ಅಂತ ನೀವು ಕೇಳಿದ್ದೆ ಆದ್ರೆ, UGC ಕ್ವಾಲಿಫಿಕೇಶನ್ ಕೇಳಿದರೆ. ಸೊ ಮಾಸ್ಟರ್ ಡಿಗ್ರಿನಲ್ಲಿ 55% ಇರಬೇಕು ರಿಲೆವೆಂಟ್ ಸಬ್ಜೆಕ್ಟ್ ಅಲ್ಲಿ, 50% SC/ST ಕ್ಯಾಂಡಿಡೇಟ್ ಗಳಿಗೆ ಅಂತ ಹೇಳಿದ್ದಾರೆ. ಜೊತೆಗೆ ನೆಟ್ ಸ್ಲೆಟ್ ಅಥವಾ PhD ಕಡ್ಡಾಯವಾಗಿರಬೇಕು ಅಂತ ಹೇಳಿದ್ದಾರೆ. ಫ್ರೆಂಡ್, ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಸಚ್ ಕ್ಯಾಂಡಿಡೇಟ್ಸ್ ವಿತ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇನ್ ದ ಯೂನಿವರ್ಸಿಟಿ ಅಂತ ಹೇಳ್ತಾರೆ. ಎಷ್ಟು ಈ ಒಂದು ಗೆಸ್ಟ್ ಫ್ಯಾಕಲ್ಟಿಗೆ ಆನರರಿಯಂ ಅಂತ ನೀವು ಕೇಳಿದ್ದೆ ಆದ್ರೆ, ಸೊ ಗೆಸ್ಟ್ ಫ್ಯಾಕಲ್ಟಿ ವಿತ್ PhD ಆರ್ ನೆಟ್ ಆರ್ ಸ್ಲೆಟ್ ಆರ್ ಸೆಟ್ ಇದ್ದು 12 ಗಂಟೆ ನೀವು ಟೀಚಿಂಗ್ ಪರ್ ವೀಕ್ ಮಾಡಿದ್ರೆ 28,000 ಇರುತ್ತೆ ಪರ್ ಮಂತ್. ಸೊ ವಿತೌಟ್ ನೆಟ್ ಸ್ಲೆಟ್ ಇವೆಲ್ಲ ಇದ್ದು 12 ಅವರ್ ಮಾಡ್ತೀರಾ ಅಂತ ಹೇಳಿದ್ರೆ 24,000 ಇರುತ್ತೆ. 8 ಅವರ್ ಮಾಡ್ತೀರಾ ಪರ್ ವೀಕ್ ಅಂತ ಹೇಳಿದ್ರೆ ವಿತ್ PhD ನೆಟ್ ಸ್ಲೆಟ್ ಯಾವ್ದಾದ್ರು ಒಂದಿದ್ರೆ ನಿಮಗೆ 18,500 ಪರ್ ಮಂತ್ ಇರುತ್ತೆ. ಸೊ ವಿತೌಟ್ ನೆಟ್ ಸ್ಲೆಟ್ PhD ನಾವು 8 ಅವರ್ ಮಾಡ್ತೀವಿ ವಾರಕ್ಕೆ ಅಂತ ಕೇಳಿದ್ರೆ 16,000 ಇರುತ್ತೆ. ಸೊ 4 ಗಂಟೆ ಮಾಡ್ತೀವಿ, ನಮಗೆ ನೆಟ್ ಸ್ಲೆಟ್ PhD ಯಾವ್ದ್ರಲ್ಲಾರು ಒಂದಿದ್ದು 4 ಗಂಟೆ ಮಾಡ್ತಾ ಇದೀವಿ, ಅವ್ರಿಗೆ ಎಷ್ಟು ಅಂತ ಹೇಳಿದ್ರೆ 8,500 ಇರುತ್ತೆ. ಸೊ 4 ಗಂಟೆ ಮಾಡ್ತಾ ಇದ್ದು ಯಾವುದೇ ತರದ ಕ್ವಾಲಿಫಿಕೇಶನ್ ನೆಟ್ ಸ್ಲೆಟ್ PhD ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ 8,000 ಮಾತ್ರ ಇರುತ್ತೆ. ಸೊ ಇಲ್ಲೊಂದಷ್ಟು ಜನರಲ್
ಇನ್ಫಾರ್ಮೇಶನ್ ಮತ್ತು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅದನ್ನ ಫಾಲೋ ಮಾಡಿ ಫ್ರೆಂಡ್ಸ್. ಸ್ಕ್ರಿಪ್ಟ್ ಫಾರ್ಮ್ಯಾಟ್ ಅಪ್ಲಿಕೇಶನ್ ಕೊಟ್ಟಿದ್ದೀವಿ, ಅದನ್ನ ಫಿಲ್ ಮಾಡಿಕೊಂಡು 2 ಸೆಟ್ ಅಲ್ಲಿ ನಿಮ್ಮ ಒಂದು ಬಯೋಡಾಟನ ತರಬೇಕು ಅಂತ ಹೇಳ್ತಾರೆ. ನೀವೇನಾದ್ರೂ ಒಂದಕ್ಕಿಂತ ಹೆಚ್ಚು ಸಬ್ಜೆಕ್ಟ್ಗಳಿಗೆ ಗೆಸ್ಟ್ ಫ್ಯಾಕಲ್ಟಿಗೆ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಸಪರೇಟ್ ಆಗಿ ಹಾಕ್ಬೇಕು ಅಂತ ಹೇಳ್ತಾರೆ. ಸೊ ಈ ಒಂದು ಗೆಸ್ಟ್ ಫ್ಯಾಕಲ್ಟಿಗೆ ಅಪ್ಲೈ ಮಾಡೋದಕ್ಕೆ ಇಲ್ಲಿ ಫೀಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಅಪ್ಲಿಕೇಶನ್ ಫೀಸು 1,000 ಇರುತ್ತೆ ಪ್ರತಿಯೊಂದು ಸಬ್ಜೆಕ್ಟಿಗೆ. ನೀವೇನಾದ್ರೂ SC/ST ಕ್ಯಾಟಗರಿ 1 ಕ್ಯಾಂಡಿಡೇಟ್ಗಳಾದ್ರೆ ಅದು 500 ರೂಪಾಯಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಯಾವುದೇ TADA ಕೊಡಲ್ಲ. ಸೊ ಈ ತರದೆಲ್ಲ ಒಂದಷ್ಟು ಇನ್ಸ್ಟ್ರಕ್ಷನ್ಗಳಿದೆ ನೋಡಿ. ಇದು ಅಪ್ಲಿಕೇಶನ್ ಫಾರ್ಮ್ಯಾಟ್. ಇಲ್ಲಿ ನೀವು ಬರ್ಕೊಂಡು ಎಲ್ಲ ಕಾಲಮ್ಗಳನ್ನ ಫಿಲ್ ಮಾಡಿಕೊಂಡು ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕಾಗಿರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ, ಇದಾಯ್ತು ಮೈಸೂರು ಯೂನಿವರ್ಸಿಟಿ ವತಿಯಿಂದ 2025-26ನೇ ಸಾಲಿಗೆ ಕಾಲ್ ಮಾಡಿರುವ ಗೆಸ್ಟ್ ಫ್ಯಾಕಲ್ಟಿಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ. ಸೊ ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮದೇ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.